ಗೈಸ್, ಗುಡ್ ಮಾರ್ನಿಂಗ್ ಟು ಎವರಿವನ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಮತ್ತೊಂದು ಒಳ್ಳೆ ಕಡೆಗೆ ಹೋಗೋಣ. ಯಾರೆಲ್ಲ ನನ್ನ ಸಿವಿಲ್ ನೋಮ್ಯಾಡ್ ಚಾನಲ್ನ ನೋಡಿಲ್ಲ, ಹೋಗಿ ಒಂದ್ಸತಿ ವಾಚ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಪ್ಪ ಇವತ್ತು ವಿಷಯ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರ ಕನ್ಸ್ಟ್ರಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಿದರೆ ನಮಗೆ ಉಳಿತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಈಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ. ಅದಕ್ಕೆ ಯಾವೆಲ್ಲ ಮೆಟೀರಿಯಲ್ ಬೇಕು, ಯಾವುದೆಲ್ಲ ಮೆಟೀರಿಯಲ್ಗಳು ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಡ್ ಯಾವುದೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ವ್ಲಾಗು ಸಂಪೂರ್ಣವಾಗಿ ಯಾವೆಲ್ಲ ಮೆಟೀರಿಯಲ್ನ ಯೂಸ್ ಮಾಡಬೇಕು. ಈ ಕೆಲವು ಟೈಮ್ ಏನಾಗುತ್ತೆ, ಸುಮ್ಮನೆ ಬೇಡ್ದಿದ್ದ ಮೆಟೀರಿಯಲ್ನೆಲ್ಲ ತರ್ಸಾಕೊಂಡು ಮತ್ತೆ ವಾಪಸ್ ಕೆಲವರು ಕೊಡ್ತಾರೆ, ತಗೊಳ್ತಾರೆ, ಕೆಲವು ವಾಪಸ್ ಕೊಡ್ಲಿಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ಆ ರೀತಿ ವೇಸ್ಟ್ ಆಗಬಾರ್ದು. ಮೇಯ್ನಾಗಿ ಯಾವೆಲ್ಲ ಮೆಟೀರಿಯಲ್ ರಿಕ್ವೈರ್ಡ್ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ನನ್ನ ಸಂಪೂರ್ಣ ವಿಡಿಯೋ ಇರುತ್ತೆ. ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಇಲ್ಲಿ ಒಂದು ಸೈಟ್ ವಿಸಿಟ್ಗೆ ಅಂತ ಬಂದಿದ್ದೆ. ಆಲ್ರೆಡಿ ಸೆಂಟ್ರಿಂಗಿಗೆ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಮುಗಿಸ್ಕೊಂಡೆ ಮಾತಾಡ್ಕೊಂಡು ನೆಕ್ಸ್ಟ್ ಬೇರೆ ಸೈಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಮಗೆ ಮೊದಲು ಬೇಕಾಗಿರೋದು ಸಿಮೆಂಟ್. ಅತಿ ಮುಖ್ಯ ಅಂದರೆ ಸಿಮೆಂಟು. ಅದಾದಮೇಲೆ ಎಮ್ ಸ್ಯಾಂಡ್, ಮತ್ತು ಅದು ಫೈನ್ ಅಗ್ರಿಗೇಟ್ ಅಂತ ಕರಿತೀವಿ, ಅದು ಎಮ್ ಸ್ಯಾಂಡು, ಮತ್ತು ಕೋರ್ಸ್ ಅಗ್ರಿಗೇಟ್ ಜಲ್ಲಿ. ಅದಾದಮೇಲೆ ಸ್ಟೀಲ್ ಬೇಕು, TMT ಬಾರ್ಸ್, ಥರ್ಮೋ ಮೆಕ್ಯಾನಿಕಲಿ ಟ್ರೀಟೆಡ್ ಬಾರ್ಸ್ ಅಂತ ಹೇಳ್ತೀವಿ, TMT ಬಾರ್ಸ್ ಬೇಕು. ಅದಾದಮೇಲೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಬ್ಲಾಕ್ಸ್, ಬ್ರಿಕ್ ಬ್ಲಾಕ್ಸು, ಬ್ರಿಕ್ ಆರ್ ಬ್ಲಾಕ್ಸ್ ಅಂತೀವಿ, ಅದು ಬೇಕು. ಆಮೇಲೆ ನೀರು ಮನುಷ್ಯರಿಗೂ ಮುಖ್ಯ, ಹಾಗೆ ಮನೆ ಕಟ್ಟೋಕ್ಕೂ ಅತ್ಯಂತ ಮುಖ್ಯವಾದದ್ದು ನೀರು ಬೇಕು. ಆಮೇಲೆ ಅಡ್ಮಿಕ್ಸ್ಚರ್, ಕೆಲವು ಸಿಮೆಂಟ್ಗಳಿಗೆ ಅಡ್ಮಿಕ್ಸ್ಚರ್ ಬಳಸಬೇಕಾಗುತ್ತೆ. ಈಗ ನಮ್ಮ ಸಿಮೆಂಟಿಗೆ ಅದರ ಅವಶ್ಯಕತೆ ಇರಲ್ಲ, ಕೆಲವಕ್ಕೆ ಬೇಕಾಗುತ್ತೆ. ಅಡ್ಮಿಕ್ಸ್ಚರ್ ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನಾಟ್ ಏನು ಇಶ್ಯೂ ಇಲ್ಲ. ಅದಾದ ನಂತರ ಬೈಂಡಿಂಗ್ ವೈರ್ಸ್ಗಳು ಬೇಕಾಗುತ್ತೆ. ಬೈಂಡಿಂಗ್ ವೈರ್ಸ್ ಆ TMT ಬಾರ್ನ ಕಟ್ಲಿಕ್ಕೆ ಬೇಕಾಗುತ್ತೆ. ಆಮೇಲೆ ಟಿಂಬರ್ಸ್ ಅಂದರೆ ಮರದ ತುಂಡುಗಳು ಬೇಕಾಗುತ್ತೆ. ಮತ್ತು ವಿಂಡೋ ಡೋರ್ಸು ಇದು ಬೇಕಾಗುತ್ತೆ. ಆಮೇಲೆ ಪ್ಲಂಬಿಂಗ್ ಮೆಟೀರಿಯಲ್ಸ್ಗಳು ಬೇಕಾಗುತ್ತೆ. ಆಮೇಲೆ ಎಲೆಕ್ಟ್ರಿಕಲ್ ಮೆಟೀರಿಯಲ್ ಬೇಕಾಗುತ್ತೆ. ಮತ್ತು ಫ್ಲೋರಿಂಗ್ ಮೆಟೀರಿಯಲ್ಸು, ಟೈಲ್ಸು, ಅಡೇಸಿವ್ಸು, ಈ ರೀತಿಯಾದಂಥದ್ದು ಅದು ಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಹಿಂಡ್ವೇರ್ಸ್ಗಳು. ವೇರ್ಸ್ ಅಂದರೆ ಈಗ ಕಿಚನ್ ಸಿಂಕ್ಸು, ಈ ಥರದ್ದು ಬಾತ್ರೂಮ್ಸ್, ಕಮೋಡ್ಸು, ಈ ರೀತಿಯಾದಂಥದ್ದು ಇಂಡ್ವೇರ್ಸ್ಗಳು. ಮತ್ತು ಇನ್ನು ಅದಾದ ಮೇಲೆ ಪೇಂಟ್ಸ್, ಮುಖ್ಯವಾಗಿ ಪೇಂಟ್ಸ್ಗಳು. ಪೇಂಟ್ಸ್ ಆದಮೇಲೆ ನೆಕ್ಸ್ಟ್ ನಿಮಗೆ ಸಣ್ಣ ಪುಟ್ಟ ಮಿಸಲೆನಿಯಸ್ ಅಂದರೆ ಮೊಳೆಗಳು, ಈ ರೀತಿ ಬೇಕಾಗ್ತಾ ಇರುತ್ತೆ. ಸಣ್ಣ ಪುಟ್ಟದು ಏನಾದ್ರು ಚಿಕ್ಕ ಪುಟ್ಟದಿಲ್ಲ ಅಂದರೆ ಮರದ ತುಂಡು ಮತ್ತು ಆಣಿಗಳು, ಇದು ಅತ್ಯಂತ ಮುಖ್ಯವಾಗಿರುತ್ತೆ. ಇದಲ್ದಲೇ ಕೆಲವು ಯಾವ್ದಾದ್ರು ಇದ್ದರೆ ನೀವು ಕಮೆಂಟಲ್ಲಿ ಸಜೆಸ್ಟ್ ಮಾಡ್ಬೋದು. ಮತ್ತು ನನ್ನ ವಿಡಿಯೋನ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮತ್ತು ಮುಂದೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಇವತ್ತು ನಮಗೆ ಬೇಸಿಕ್ ಯಾವೆಲ್ಲ ಮೆಟೀರಿಯಲ್ ಬಗ್ಗೆ ನಾನು ನಿಮಗೆ ಆದಷ್ಟು ನನಗೆ ಗೊತ್ತಿರೋ ಅಂಥ ಒಂದು ವಿಷಯನ ನಿಮಗೆ ಉತ್ತಮವಾಗಿ ತಲುಪಿಸ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಮತ್ತೆ ಬೇರೆ ಕೆಲಸಕ್ಕೆ ಹೋಗೋಣ ಬನ್ನಿ.